ಈ ಸಿನಿಮಾಗೆ ಸರ್ಕಾರದಿಂದ ತೆರಿಗೆ ವಿನಾಯಿತಿ ಕೂಡ ಸಿಗ್ತಾ ಇದೆ ಅಂತ ಕೇಳ್ಪಟ್ವಿ. ಖುದ್ದು ಇವತ್ತು ಇನಿಷಿಯೇಟ್ ತಗೊಂಡು ಇವತ್ತಿಂದ ಒಂದು ಹೊಸ ಅಭಿಯಾನವನ್ನ ಆರಂಭಿಸಿದ್ದಾರೆ. ಲ್ಯಾಂಡ್ ಲಾರ್ಡ್ ಕ್ರಾಂತಿಯನ್ನ ಸೃಷ್ಟಿಸಿದ್ದಾರೆ ದುನಿಯಾ ವಿಜಯ್ ಹುಟ್ಟೂರಿಂದ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಬೇಡ್ಕರ್ ಅಂದ ತಕ್ಷಣ ಒಂದು ವರ್ಗಕ್ಕೆ ಸೇರಿಸೋದು ತುಂಬಾ ದೊಡ್ಡ ದುರಂತ ಇವತ್ತಿನ ನಮ್ಮ ಭಾರತದಲ್ಲಿ. ಶೋಷಿತ ವರ್ಗಗಳೆಲ್ಲವೂ ಸೇರ್ಕೊಂಡು ಲ್ಯಾಂಡ್ ಲಾರ್ಡ್ ಸಿನಿಮಾ ವಿಚಾರಕ್ಕೆ ಸಪೋರ್ಟ್ಗೆ ಬರ್ತಿರೋಂಥದ್ದು. ಲ್ಯಾಂಡ್ ಲಾರ್ಡ್ ಸಿನಿಮಾ ಬರೀ ಒಂದು ರಂಜನೆಗೆ ಮಾತ್ರ ಸೀಮಿತ ಆಗಿಲ್ಲ. ಈ ಸಿನಿಮಾ ಬಂದು ಅರಿವನ್ನ ಮೂಡಿಸುವಂತ ಸಿನಿಮಾ. ಎಲ್ಲಾ ವಿಂಗುಗಳು ಕೂಡ ಈ ಸಿನಿಮಾಗೆ ಸಪೋರ್ಟ್ ಮಾಡ್ತಿದೆ. ಸಾಕಷ್ಟು ಸ್ವಾಮೀಜಿಗಳು ಬಂದು ಸಿನಿಮಾನ ನೋಡಿದ್ದಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣೇಕ್ ಅಂತ. ಲ್ಯಾಂಡ್ ಲಾರ್ಡ್ ಸಿನಿಮಾ ಆಲ್ರೆಡಿ 3ನೇ ವಾರಕ್ಕೆ ಕಾಲಿಡ್ತಾ ಇದೆ. 2ನೇ ವಾರ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾ ಇದೆ. ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಈ ಸಿನಿಮಾಗೆ ತುಂಬ ಅತ್ಯುತ್ತಮ ರೆಸ್ಪಾನ್ಸು ಸಿಗ್ತಾ ಇರೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಸಿನಿಮಾವನ್ನು ಏಕಾಂಗಿಯಾಗಿ ದುನಿಯಾ ವಿಜಯ್ ಅವರು ಹೆಗಲ ಮೇಲೆ ಹೊತ್ಕೊಂಡು ಈ ಸಿನಿಮಾನ ಪ್ರಚಾರ ಮಾಡುವಲ್ಲಿ ಇನ್ನೂ ಕೂಡ ನಿರಂತರವಾಗಿದ್ದಾರೆ. ಈ ಸಿನಿಮಾನ ತಲುಪಿಸಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಊರೂರು ಓಡಾಡ್ತಿದ್ದಾರೆ. ಸಾಕಷ್ಟು ಬೇರೆ ಬೇರೆ ಸ್ತರದ ಜನಗಳ ಜೊತೆಗೆ ಈ ಒಂದು ಸಿನಿಮಾನ ಮುಟ್ಟಿಸುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾಯಿದ್ದಾರೆ. ಇವತ್ತು ಒಂದು ವಿಷಯಕ್ಕೆ ನನಗೆ ಅಪ್ರಿಷಿಯೇಟ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅವರ ಹುಟ್ಟೂರಾದಂತಹ ಆನೇಕಲ್ನಲ್ಲಿ ಮದ್ದೂರಪ್ಪ ಅನ್ನೋ ಒಬ್ಬ ಹಿರಿಯ ಹೋರಾಟಗಾರ, ಅಂದರೆ ಅವರು ತುಂಬ ಸ್ಟ್ರಾಂಗೆಸ್ಟ್ ಹೋರಾಟಗಾರ ಆ ಒಂದು ಭಾಗದಲ್ಲಿ, ಅವರುಗಳು ಈ ಸಿನಿಮಾ ಬಗ್ಗೆ ಕೇಳಿ ಸಿನಿಮಾದ ವಿಚಾರಕ್ಕೆ ಅವರು ಓಡಾಡ್ತಿರೋ ರೀತಿಯನ್ನು ನೋಡಿ ಖುದ್ದು ಇವತ್ತು ಇನಿಷಿಯೇಟ್ ತಗೊಂಡು ಇವತ್ತಿಂದ ಒಂದು ಹೊಸ ಅಭಿಯಾನವನ್ನು ಆರಂಭಿಸಿದ್ದಾರೆ. ಲ್ಯಾಂಡ್ ಲಾರ್ಡ್ ಕ್ರಾಂತಿಯನ್ನು ಸೃಷ್ಟಿಸಿದ್ದಾರೆ ದುನಿಯಾ ವಿಜಯ್ ಹುಟ್ಟೂರಿಂದ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಬೆಳಗ್ಗೆನೆ ನೋಡಿದ್ರೆ ಇಡೀ ಥಿಯೇಟರ್ ಹೌಸ್ಫುಲ್ ಬೋರ್ಡ್ ಬಿದ್ದಿದೆ. ಯುವಕರು, ಸೊ ಎಲ್ಲ ರೀತಿಯ ಪ್ರೇಕ್ಷಕರು ಬರ್ತಿದ್ದಾರೆ. ಇದರ ಜೊತೆಗೆ ನನಗೊಂದು ಫೋನ್ ಬಂದಿತ್ತು ಜಿಗಣಿ ಕಡೆಯಿಂದ, ಸವಿತಾ ಸಮಾಜದವರು ನಾವು ಸಿನಿಮಾ ನೋಡೋಕ್ಕೆ ಹೊರಟಿದ್ದೀವಿ ಅಂತ ಹೇಳಿ. ನಾನು ಹೇಳ್ತಾ ಇರೋದು ಆ ಸಮಾಜದವರು ಈ ಸಮಾಜದವರು ಅಂತ ವರ್ಗೀಕರಣ ಮಾಡ್ತಾ ಇಲ್ಲ, ಅಥವಾ ಈ ಸಿನಿಮಾ ಒಂದು ವರ್ಗಕ್ಕೆ ಸೀಮಿತ ಅಲ್ಲ. ನನಗಿದೊಂದು ದೊಡ್ಡ ಪ್ರಶ್ನೆ ಇದೆ. ಅಂದರೆ ಅಂಬೇಡ್ಕರ್ ಅಂದ ತಕ್ಷಣ ಒಂದು ವರ್ಗಕ್ಕೆ ಸೀಮಿತ ಮಾಡೋದು, ಅಂಬೇಡ್ಕರ್ ಅಂದ ತಕ್ಷಣ ಒಂದು ವರ್ಗಕ್ಕೆ ಸೇರಿಸೋದು ತುಂಬ ದೊಡ್ಡ ದುರಂತ ಇವತ್ತಿನ ನಮ್ಮ ಭಾರತದಲ್ಲಿ, ಇವತ್ತಿನ ನಮ್ಮ ಸಮಾಜದಲ್ಲಿ, ಇವತ್ತಿನ ಈ ಸ್ಥಿತಿಯಲ್ಲಿ. ಅಂಬೇಡ್ಕರ್ ಅಂತ ಒಂದು ಹೆಸರು ಕೂಗಿದ್ರೆ ಅಥವಾ ಜೈ ಭೀಮ್ ಅಂದ ತಕ್ಷಣವೇ ಅವರನ್ನು ಒಂದು ಕ್ಯಾಟಗರೈಸ್ ಮಾಡೋದು ಎಷ್ಟರ ಮಟ್ಟಿಗೆ ಅದು ಸರಿ ಅಂತ ಗೊತ್ತಿಲ್ಲ. ಬಿಕಾಸ್ ಅಂಬೇಡ್ಕರ್ ಎಲ್ಲರಿಗೂ ಬೇಕಾದವರು, ಅವರು ಎಲ್ಲರಿಗೋಸ್ಕರ ಸಂವಿಧಾನವನ್ನು ರಚಿಸಿದವರು, ಅವರು ಸಮಾನತೆಗಾಗಿ ಹೋರಾಡಿದಂಥವ್ರು. ಸೊ ಅವರು ಬುದ್ಧ ಬಸವ ಹೇಗೋ ಅಂಬೇಡ್ಕರು ಹಾಗೇನೆ. ಆದರೆ ಇಲ್ಲಿ ಯಾಕೆ ಈ ವರ್ಗೀಕರಣ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಈ ಸಿನಿಮಾ ವಿಚಾರಕ್ಕೆ ದುನಿಯಾ ವಿಜಯ್ ಅವರು ಪ್ರಚಾರಕ್ಕೆ ಅಂತ ಬಂದಾಗ, ಒಂದಷ್ಟು ಸಂಘಟನೆಗಳ ಜೊತೆ ಗುರುತಿಸ್ಕೊಂಡಾಗ, ಅಥವಾ ಆ ಪ್ರಚಾರದ ರೀತಿ ಅವರು ಹೋದಾಗ ಅದನ್ನು ಒಂದು ರೀತಿಯಾಗಿ ಒಂದು ವರ್ಗಕ್ಕೇ ಅದನ್ನು ಸೀಮಿತ ಮಾಡಿದ್ದು ಎಲ್ಲೊಂದು ಕಡೆ ಒಂದು ನೋವನ್ನು ಉಂಟು ಮಾಡ್ತು. ಸೊ ಇವತ್ತು ಈ ಒಂದು ಕ್ರಾಂತಿ ಅಂದರೆ ಬೇರೆ ಬೇರೆ ಸಮುದಾಯದ, ಅಂದರೆ ಶೋಷಿತ ವರ್ಗಗಳೆಲ್ಲವೂ ಸೇರಿಕೊಂಡು ಲ್ಯಾಂಡ್ ಲಾರ್ಡ್ ಸಿನಿಮಾ ವಿಚಾರಕ್ಕೆ ಸಪೋರ್ಟಿಗೆ ಬರ್ತಿರೋವಂಥದ್ದು ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತು ಈ ರೀತಿಯಾದಂತಹ ಕ್ರಾಂತಿಗಳಾಗಬೇಕು, ಈ ರೀತಿಯಾದಂಥ ವಿಚಾರಗಳಿಗೆ ಪ್ರತಿಯೊಬ್ಬರು ಒಂದಾಗಬೇಕು. ಲ್ಯಾಂಡ್ ಲಾರ್ಡ್ ಸಿನಿಮಾ ಬರೀ ರಂಜನೆ ಅಲ್ಲ, ಮತ್ತು ಸಿನಿಮಾದೊಳಗಡೆ ಎಲ್ಲೂ ಕೂಡ ಜಾತಿ ವಿಷಯನ ಅವ್ರಿಗೆ ತಂದಿಲ್ಲ. ಅಂದರೆ ಮೆಟಾಫರಿಕ್ಕಾಗಿ ಅವರು ಒಂದು ಲೇಯರ್ನ ಹೇಳಿದ್ದಾರೆ ಹೊರತು ನೇರವಾಗಿ ಎಲ್ಲೂ ಕೂಡ ಆ ಒಂದು ವಿಷಯನ ಹೇಳಿಲ್ಲ. ಅದು ಒಂದು ಕಾಲಘಟ್ಟದಲ್ಲಿ ಈ ರೀತಿಯಾಗಿ ನಡೀತಾ ಇತ್ತು ಅನ್ನೋದನ್ನು ಮಾತ್ರನೇ ಅವರು ತೋರಿಸಿರುವಂಥದ್ದು. ಮತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾ ಬರೀ ಏನೋ ಒಂದು ರಂಜನೆಗೆ ಮಾತ್ರ ಸೀಮಿತ ಆಗಿಲ್ಲ. ಈ ಸಿನಿಮಾ ಬಂದು ಒಂದು ಅರಿವನ್ನು ಮೂಡಿಸುವಂಥ ಸಿನಿಮಾ, ಹಿಂದಿನ ಇತಿಹಾಸವನ್ನು ಹೇಳುವಂಥ ಸಿನಿಮಾ, ಪ್ರಸ್ತುತೆಯ ಬೇರೆ ಬೇರೆ ರೂಪದಲ್ಲಿ ಶೋಷಣೆಗೆ ಒಳಗಾಗಿರುವಂತಹ ಜನಗಳಿಗೆ ನಾಟುವಂತಹ ವಿಷಯ ಇರುವಂತಹ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರದೊಂದು ಕಂಟೆಂಟ್ನ ಈ ರೀತಿಯಾಗಿ ಬಂದಾಗ, ಪ್ರಚಾರಕ್ಕೆ ಅಂತ ಬಂದಾಗ, ಅಥವಾ ಸಿನಿಮಾ ರೀಚ್ ಮಾಡೋಕ್ಕೆ ಅಂತ ಬಂದಾಗ, ಇಲ್ಲಿಂದ ಶುರುವಾಗಲಿ ಅನ್ನೋ ಒಂದು ಅಭಿಯಾನವನ್ನು ಅವ್ರು ಮಾಡಿದಾಗ ಅದನ್ನು ಒಂದು ರೀತಿಯಾಗಿ ಗುರುತಿಸಿದ್ದು ಎಲ್ಲೋ ಒಂದು ಕಡೆ ದುರಂತವೇ ಅಂತ ಅನಿಸುತ್ತೆ. ಸೊ ಯಶಸ್ವಿ 2ನೇ ವಾರ ಪ್ರದರ್ಶನ ಆಗ್ತಿದೆ ರಾಜ್ಯದಾದ್ಯಂತ. ಅಂದರೆ ಮೆಟ್ರೋಪಾಲಿಟನ್ ಸಿಟಿಗಳಿಗಿಂತ ಅಂದರೆ BC ಸೆಂಟರ್ಗಳಲ್ಲಿ ಈ ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ, ಜನ ಬರ್ತಿದ್ದಾರೆ ಅಂತ ಕೇಳ್ಪಡ್ತಾ ಇದ್ವಿ. ಇದ್ರ ಜೊತೆಗೇ ಈ ಸಿನಿಮಾ ವಿಚಾರಗಳಿಗೆ ಏನೆಲ್ಲ ಸುದ್ದಿ ಆಯಿತು, ಮತ್ತು CM ವರೆಗೂ ವಿಷಯ ಹೋಗಿತ್ತು. CM ಅವರು ಕೂಡ ಈ ಸಿನಿಮಾನ ನೋಡಬೇಕು, ಎಲ್ಲರೂ ನೋಡಲೇಬೇಕು ಅನ್ನೋ ಒಂದು ವಿಷಯನ ಹೇಳಿದರು. ಸಚಿವರುಗಳು ಹೇಳಿದರು, ಉಪಮುಖ್ಯಮಂತ್ರಿಗಳು ಹೇಳಿದರು. ಹೀಗೆ ಅಂದರೆ ರಾಜಕೀಯ ಅಲ್ಲದೆ ಹೋರಾಟಗಾರರು, ಸಾಕಷ್ಟು ಪ್ರಗತಿಪರರು, ಅಥವಾ ಏನಂತಾರೆ ಆ ವಿಂಗು ಈ ವಿಂಗು ಅನ್ನೋ ಎಲ್ಲ ವಿಂಗುಗಳು ಕೂಡ ಈ ಸಿನಿಮಾಗೆ ಸಪೋರ್ಟ್ ಮಾಡ್ತಿದೆ. ಸಾಕಷ್ಟು ಸ್ವಾಮೀಜಿಗಳು ಬಂದು ಸಿನಿಮಾನ ನೋಡಿದ್ದಾರೆ. ಸೊ ಲ್ಯಾಂಡ್ ಲಾರ್ಡ್ ವಿಚಾರಕ್ಕೆ ಪ್ರತಿಯೊಬ್ಬರು, ಅಂದರೆ ಶೋಷಿತ ವರ್ಗದ ಒಂದು ಧ್ವನಿಯನ್ನು, ಸಿನಿಮಾ ಬದುಕು ಬವಣೆಯನ್ನು ಮಾಡಿರುವಂಥ ಸಿನಿಮಾಗೆ ಪ್ರತಿಯೊಬ್ಬರು ಕೂಡ ಒಂದು ಸಹಕಾರವನ್ನು ನೀಡ್ತಿರೋವಂಥದ್ದು ಕಾಣಿಸ್ತಾ ಇದೆ. ಸೊ 3ನೇ ವಾರಕ್ಕೆ ಕಾಲಿಡ್ತಿರೋಂಥ ಈ ಸಂದರ್ಭದಲ್ಲಿ ದುನಿಯಾ ವಿಜಯ್ ಅವರು ಹುಟ್ಟೂರಲ್ಲಿ ಈ ಥರದೊಂದು ಕ್ರಾಂತಿ ಶುರುವಾಗಿರೋದು, ಮತ್ತು ಬೇರೆ ಬೇರೆ ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ವಿಶೇಷವಾಗಿ ಈ ಒಂದು ವಿಷಯ ತುಂಬ ಸ್ಟ್ರಾಂಗ್ ಆಗಿ ಪಸರಾಗ್ತಾ ಇದೆ. ಸೊ ಲ್ಯಾಂಡ್ ಲಾರ್ಡ್ ಸಿನಿಮಾ ಯಶಸ್ವಿ 3ನೇ ವಾರಕ್ಕೆ ಕಾಲಿಟ್ಟಿದೆ. ಇದೇ ಒಂದು ಹೊತ್ತಲ್ಲಿ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಈ ಸಿನಿಮಾಗೆ ಸರ್ಕಾರದಿಂದ ತೆರಿಗೆ ವಿನಾಯಿತಿ ಕೂಡ ಸಿಗ್ತಾ ಇದೆ ಅಂತ ಕೇಳ್ಪಟ್ವಿ. ಅಂದರೆ ಇದು ಸಾಮಾಜಿಕ ಕಳಕಳಿ ಮತ್ತು ಇತಿಹಾಸವನ್ನು ಹೇಳುವಂತಹ ಒಂದು ಸಿನಿಮಾ, ಮತ್ತು ಇವತ್ತಿನ ಪ್ರಸ್ತುತತೆಗೆ ಮತ್ತು ಸಂವಿಧಾನದ ವಿಷಯವನ್ನು, ಸಮಾನತೆಯ ವಿಷಯವನ್ನು ಮಾತಾಡಿರೋ ಸಿನಿಮಾ. ಹಾಗಾಗಿ ಈ ಒಂದು ಚಿತ್ರಕ್ಕೆ ತೆರಿಗೆ ವಿನಾಯಿತಿಯನ್ನು
ಘೋಷಿಸುತ್ತೆ ಅಂತ ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಹಾಗೇನಾದರೂ ಆದರೆ ಅದೊಂದು ದೊಡ್ಡ ಸಾಧನೆ ಲ್ಯಾಂಡ್‌ಲಾರ್ಡ್ ಚಿತ್ರತಂಡಕ್ಕೆ. ಸೊ ಈ ಒಂದು ವಿಷಯನ ಹೇಳಬೇಕು ಅನ್ನಿಸ್ತು. ಲ್ಯಾಂಡ್‌ಲಾರ್ಡ್ ಸಿನಿಮಾದ ಇವತ್ತಿನ ಅಪ್ಡೇಟನ್ನು ನೋಡುವಂಥದ ಸಂದರ್ಭದಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ. ಬೇರೆ ಬೇರೆ ವಿಚಾರಕ್ಕೆ, ಬೇರೆ ಬೇರೆ ಕಂಟೆಂಟ್‌ಗಳಿಗೆ ಸಿನಿಮಾಗಳ ಬಗ್ಗೆ ಒಳ್ಳೊಳ್ಳೆ ಮಾತುಗಳು ಕೇಳಿಬರ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ. ಸೊ ಈ ವಾರ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ. ಇದರ ಜೊತೆಗೆ ಬಂದಿರುವಂತಹ ಲ್ಯಾಂಡ್‌ಲಾರ್ಡ್ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾ ಇದೆ.